ಉಪಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ಇಂದಿರಾ ಕ್ಯಾಂಟೀನ್ನ ದುಸ್ಥಿತಿ ಕಂಡು ಬಂದಿದ್ದು, ತುರುವೇಕೆರೆಯ ಕ್ಯಾಂಟೀನ್ನಲ್ಲಿ ಗ್ಯಾಸ್ ಇಲ್ಲದೆ ಬಡ ಕೂಲಿ ಕಾರ್ಮಿಕರಿಗೆ ಗಂಜಿ ವಿತರಿಸುವಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 15 ದಿನಕ್ಕೊಮ್ಮೆ ಮಾತ್ರ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗುತ್ತದೆ ಎಂದು ಸಿಬ್ಬಂದಿಯೇ ಅಸಹಾಯಕತೆ ವ್ಯಕ್ತಪಡಿಸಿದ್ದು, ಈ ಗ್ಯಾಸ್ ಸರಬರಾಜಿನಲ್ಲಿ ಯಾರ ಕೈವಾಡವಿದೆ ಅಥವಾ ಸಿಲಿಂಡರ್ಗಳು ಎಲ್ಲಿ ಮಾಯವಾಗುತ್ತಿವೆ ಎಂಬ ಗಂಭೀರ ಪ್ರಶ್ನೆಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿವೆ. ಪ್ರತಿನಿತ್ಯ ಕೂಲಿ ಕಾರ್ಮಿಕರ ಹಸಿವು ನೀಗಿಸುವ ಅನ್ನಪೂರ್ಣ ದೇವಾಲಯದಂತಿದ್ದ ಕ್ಯಾಂಟೀನ್ನಲ್ಲಿ ಇಂದು ಗ್ಯಾಸ್ ಇಲ್ಲದ ಸ್ಥಿತಿ ಬಂದಿರುವುದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದ್ದು, ಇಂದಿರಾ ಕ್ಯಾಂಟೀನ್ನ ನಿರ್ವಹಣೆ ಮಾಡುತ್ತಿರುವವರು ಯಾರು ಮತ್ತು ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಏಕೆ ಮೌನವರಿಸಿದ್ದಾರೆ ಎಂಬುದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದಾ? ನಾವು ಬಡವರು ದೊಡ್ಡ ಬಡವರು ಗೊತ್ತಾಯ್ತಾ ಸರ್. ನಮಗೆ ಇಂಡಿಯಾ ಕ್ಯಾಂಟೀನ್ದಲ್ಲೇ ನಮ್ಗೆ ಅನುಕೂಲ ಇರೋದು. ಆದ್ದರಿಂದ ದಯವಿಟ್ಟು ನಮಗೆ 5 ದಿನಕ್ಕೊಂದು ಸಿಲಿಂಡ್ರು ಆಗಲ್ಲ. 2 ಸಿಲಿಂಡರ್ ಬೇಕೇ ಬೇಕು ಸರ್. 5 ದಿನಕ್ಕೆ ಏನೋ ಅನುಕೂಲ ಮಾಡ್ಕೊಡಿ. ಅದು ಅನ್ನ ಸಾರು ಮಾಡ್ತಿರೋದಕ್ಕೆ 5-6 ದಿವಸ ಮಾಡಿದ್ವಿ. 1 ಸಿಲಿಂಡರ್ ನೆನ್ನೆ ದುಡ್ಡು ಹಾಕಿದ್ರೆ ಇವತ್ತು 12 ಗಂಟೆ ಕೊಡ್ತೀವಿ ಅಂತ ಹೇಳೋರು ಅವರು. ಈಗ 5 ದಿವಸಕ್ಕೆ ಸಿಲಿಂಡರ್ ಆಗೋಗುತ್ತೆ ಅಂತಂದ್ರೆ ಅವ್ರು ಬಂದು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಇಲ್ಲೇನೈತೆ ಏನು ಅಂತ ನೋಡಿ ಅವರು ಬಂದು ಓನರ್ಗಳು ಇವತ್ತೇನು ಮಾಡೋರೆ? ಬೆಳಿಗ್ಗೆ ತಿಂಡಿ ನಾವು ರಾಗಿನಂಗಿನೇ. ಆದ್ರೆ ಇದೇನಾಗ ನೀವು ಪರೀಕ್ಷೆ ಮಾಡ್ಬಿಟ್ಟು ಅದೇನಿಲ್ಲ ಏನೈತೆ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಹಾಕಿ ತೊಂದರೆ ಬಂದ್ರೆ ಅವ್ರದ್ದು ಅಲ್ವಾ? ತೊಂದರೆ ಜವಾಬ್ದಾರಿ ಅವ್ರದ್ದು, ಚರ್ಪಣ ಜವಾಬ್ದಾರಿ ಅವ್ರದ್ದು, ಎಲ್ಲದೂ ಅವ್ರದ್ದೇ ಅಲ್ವಾ? ಇದಕ್ಕೆ ನಾವು ಓಪನ್ ಮಾಡಿಬಿಟ್ಟು ಈ ಕೆಲಸ ಮಾಡಿಬಿಟ್ರೆ ನಾವೇನು ನಿಲ್ಬೋದ? ನಾವು ಡೈಲಿ ಊಟ ಮಾಡೋದು, ವ್ಯಾಪಾರ ಮಾಡೋದು, ಊಟ ವ್ಯಾಪಾರ ಮಾಡೋದು ಅಲ್ವಾ? ಬೆಳಗ್ಗೆ ಸಂಜೆ ಸಾರಿ ಬೆಳಗ್ಗೆ ಮಧ್ಯಾಹ್ನ ಇಲ್ಲೇ ತಿಂಡಿ ಊಟ ಮಾಡ್ತೀವಿ. ಈಗ ಊಟ ಬಿಟ್ಬಿಟ್ಟು ಇಲ್ಲಿ ಬಂದು ಊಟ ಮಾಡಿಕೊಂಡು ಹೋಗೋದು ಅಲ್ವಾ? ಇವ್ರು ಸಿಲಿಂಡರ್ ಇಲ್ಲ ಅಂತ ಅವ್ರು ಸುಮ್ಮ ಕೂತ್ಕೊಂಡ್ರೆ ಪಾಪ. ಈಗ ಸಿಲಿಂಡರ್ ಇಲ್ಲ ಯಾಕೆ ಮಾಡ್ತಾರೆ? ಮೇಂಟೆನೆನ್ಸ್ ಇಲ್ಲ. ಬಟ್ ನಾನು ಮೇಂಟೆನೆನ್ಸ್ ಯಾರು ಮಾಡೋದು? ಯಾರು ಮೇಡಮ್ ಮೇಡಮ್ ಅವ್ರು ಬರ್ತಾರೆ. ಅವ್ರು ಬಂದಾಗ ಕೇಳಿ ಹೋಗೋಣ. ತೀರಾ ಪವರ್ ಚಿತ್ರಕಲೆಯಿಂದ ಮೇಡಮ್ ಅವ್ರು ಬರ್ತಾರೆ. ಅವ್ರು ಬಂದಾಗ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಬಂದು ಅದನ್ನು ಚೆಕ್ ಮಾಡಿ ಅವ್ರಿಗೆ ಇಂದಿರಾ ಕ್ಯಾಂಟೀನ್ ಇದೆ. ಮೊದಲು ಚೆನ್ನಾಗಿ ನಡೀತಾ ಇತ್ತು. ಈಗ ಊಟ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾ ಅಂತ ಹೇಳಲ್ಲ, ಊಟ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಚೆನ್ನಾಗಿ ಮಾಡ್ತಾ ಅಮ್ಮ ಊಟ ಮಾಡ್ತೀವಿ. ಊರಲ್ಲಿ ಅಡುಗೆ ಮಾಡೋರು ನೀವು ಅಡುಗೆ ಮಾಡೋದು ಅವ್ರು ಚೆನ್ನಾಗಿ ಮಾಡ್ತಾರೆ. ಊಟ ಪಟ್ಟ ಎಲ್ಲ ಚೆನ್ನಾಗಿ ಮಾಡುತ್ತೆ. ಆದ್ರೆ ಸಿಲಿಂಡರ್ ಇಲ್ಲ. 5 ದಿವಸಕ್ಕೊಂದ್ಸತಿ ಸಿಲಿಂಡರ್ ಇಲ್ಲ, 3 ದಿವಸಕ್ಕೊಂದ್ಸತಿ ಸಿಲಿಂಡರ್ ಇಲ್ಲ ಅಂದರೆ ಅದೇನು ಸಿಲಿಂಡರ್ ತಂದು ಕೊಡೋದೇ ಬಂದಾರ ಅವರು. ಅದೇನು ನಮ್ಗೆ ಊಟ ತಂದು ಕೊಡೋದೇ ಬಂದಾರ ಅವರು. ಸರಿಯಾ? ಮೂರು ವ್ಯಾಪಾರ ಮಾಡ್ಕೊಡಿ. ತುರುವೇಕೆರೆಯಲ್ಲಿ ಈ ಸ್ಥಿತಿಗತಿ ಇದೆ. ಇಂದಿರಾ ಕ್ಯಾಂಟೀನ್ ಮೇಂಟೆನೆನ್ಸ್ ಇಲ್ಲ.